ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುಮಾ ಅವರೇ, ನೆರೆದಂಥ ಎಲ್ಲ ಕನ್ನಡ ಮನಸ್ಸುಗಳೇ, ನನಗೆ ಗೊಂದಲ ಆಗ್ತಾ ಇದೆ. ಏನಪ್ಪ ಗೊಂದಲ ಅಂದರೆ 12:30 ಶುರುವಾಗಬೇಕಾದ ನಮ್ಮ ಚಿಂತನ ಗೋಷ್ಠಿ ಇದೀಗ 5 ಗಂಟೆ ಹತ್ತಿರಕ್ಕೆ ಬಂದಿದೆ. ಇರಲಿ, ಪರವಾಗಿಲ್ಲ. ಯಾಕಂದರೆ ಸಂಭ್ರಮಾಚರಣೆಯಲ್ಲಿ ಮೈಮರೆತಾಗ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸೇಡಂ ನೆಲದ ಕೊಡುಗೆ ನಿಜವಾಗೂ ಖುಷಿ ಅನ್ನಿಸ್ತದೆ. 1985ರಲ್ಲಿ ನಾನು ಸೇಡಂ ನೆಲಕ್ಕೆ ಬಂದಾಗ ನಾನು ಬೆಳೆದ ಆಳಂದದ ಪರಿಸರವನ್ನ ಇಲ್ಲಿ ನಾನು ಅನುಭವಿಸಿದೆ. ನನಗೇನೋ ಹೊಸದು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣ ಇಲ್ಲಿದ್ದಕ್ಕೆ ನಿಜವಾಗೂ ನಾನು ಬಹಳ ಹರ್ಷಪಟ್ಟೆ. ಒಂದು ಒಳ್ಳೆಯ ವಾತಾವರಣಕ್ಕೆ ಬಂದಿದ್ದೀನಿ ಅಂತ. ಸೇಡಂ ನೆಲ ಈಗಾಗಲೇ ಅನೇಕರು ಉಲ್ಲೇಖಿಸಿದ್ದಾರೆ. ಕವಿರಾಜ ಮಾರ್ಗ ಪರಂಪರೆಯಲ್ಲಿ ಮುನ್ನಡೆಯುತ್ತಿರುವ ಒಂದು ಸಾಂಸ್ಕೃತಿಕ ತಾಲೂಕು ಸೇಡಂ ಅಂದ್ರೆ ಅತಿಶಯೋಕ್ತಿ ಏನಲ್ಲ. ಸೇಡಂ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ವಿವಿಧ ರೀತಿಯಲ್ಲಿ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡ್ತಾ ಬಂದಿದೆ. ಅದು ಸಾಹಿತ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅಥವಾ ರಂಗಭೂಮಿ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಆಧ್ಯಾತ್ಮದ ಸಂಗತಿಗಳೇ ಆಗಿರ್ಬೋದು, ಏನೆಲ್ಲ ಕೊಡುಗೆ ರಾಜ್ಯಕ್ಕೆ ಸಂದಿದೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗೂ ಖುಷಿ ಅನ್ನಿಸ್ತದೆ. ಸೇಡಂ ಇಡೀ ರಾಜ್ಯವನ್ನ ಅಲ್ಲ, ಬಹುಶಃ ಒಂದರ್ಥದಲ್ಲಿ ದೇಶವನ್ನ ತನ್ನತ್ತ ಹೊರಳುವಂತೆ ಅನೇಕ ಬಾರಿ ಮಾಡಿದೆ, ಮಾಡ್ತಾನೂ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಸುವರ್ಣ ಸಂಭ್ರಮ ಆ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೆನೆಸ್ಕೊಳ್ಬೇಕು. ಚಾರಿತ್ರಿಕ ಮಹತ್ವದ ಸೇಡಂ ಸಾಹಿತ್ಯಿಕವಾಗಿಯೂ ತನ್ನದೇ ಆದ ಮಹತ್ವವನ್ನ ಪಡ್ಕೊಂಡಿದೆ. ಅದಕ್ಕೆ ಮೂಲ ಕಾರಣನೇ ಕವಿರಾಜ ಮಾರ್ಗ. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪೊಡೆ, ನೆರೆ ಸೈರಿಸಲಾರ್ಪೊಡೆ ಪರ ಧರ್ಮಮಂ ಪರ ವಿಚಾರಮಂ. ಎಂಥ ಅದ್ಭುತವಾದ ಸಂದೇಶವನ್ನ ನಮ್ಮ ಕವಿರಾಜ ಮಾರ್ಗಕಾರ ಕೊಡ್ತಾನೆ. ಇವತ್ತು ನಾವು ಎಲ್ಲೆಡೆಯಲ್ಲೂ ಕೋಮು ಸೌಹಾರ್ದತೆಗಾಗಿ ಹೆಣಗಾಡಬೇಕಾಗಿದೆ. ಎಲ್ಲೆಡೆ ನೋಡಿದಾಗ ಒಂದು ಅತಿಶಯವಾದ ಸಂಗತಿಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇವೆ. ಇಂಥ ಸಂದರ್ಭದಲ್ಲಿ 1000 ವರ್ಷಗಳ ಹಿಂದೆನೆ ಸೌಹಾರ್ದತೆಯ ಮಾತನ್ನ ನಾವು ಕವಿರಾಜ ಮಾರ್ಗದಲ್ಲಿ ನೋಡ್ತೇವೆ. ಅಂಥ ಒಂದು ಪರಂಪರೆಯಲ್ಲಿ ಬೆಳೆದು ಬಂದ ಈ ಪರಿಸರ ಬಹುಶಃ ಮುಂದಿನ ದಿನಗಳಲ್ಲಿ, ಇವತ್ತು ನಾವೇನು ಹೇಳ್ತಾ ಇದ್ದೇವೆ, ಕನ್ನಡದ 2 ಕೊಡುಗೆಗಳು, ಒಂದು ವಚನ ಸಾಹಿತ್ಯ, ಒಂದು ದಾಸ ಸಾಹಿತ್ಯ. ಬಹುಶಃ ಸೇಡಂ ನೆಲದ ಕೊಡುಗೆ ಅದಕ್ಕೆ ಸಂದಿಲ್ವೇನೋ ಅನ್ನುವಂಥ ಒಂದು ಭಾವನೆ ಮೂಡ್ತದೆ. ಯಾಕಂದ್ರೆ ಇಲ್ಲಿ ಯಾವ ವಚನಕಾರರನ್ನಾಗ್ಲಿ ಅಥವಾ ದಾಸವರೇಣ್ಯರನ್ನಾಗ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಏನಾದ್ರೂ ನಮ್ಗೆ 12ನೇ ಶತಮಾನದ ನಂಟು ಕಾಣಿಸ್ತದೆ ಅಂದ್ರೆ ಅದು ಬಿಜನಹಳ್ಳಿಯಿಂದಾಗಿ. ಹಾಗಾಗಿ ಒಂದು ಪರಂಪರೆಯಲ್ಲಿ ಬಂದಂಥವರಿಗೆ, ಕವಿರಾಜ ಮಾರ್ಗದಂಥ ಒಂದು ಇದರಲ್ಲಿ ಬಂದಂಥವರಿಗೆ ಯಾಕೆ ಮುಂದೆ ಇಂಥ ಒಂದು ಶೂನ್ಯತೆ ಕಾಣ್ತದೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಮುಂದೇನಾದ್ರೂ ನಮಗೆ ಸಾಹಿತ್ಯದ ದಾಖಲೆ ಸಿಗೋದಾದ್ರೆ ಅದು ತತ್ವಪದಕಾರರ ಒಂದು ಸಂದರ್ಭದಲ್ಲಿ ಅಂತ ಮನಗಾಣಬೇಕಾಗ್ತದೆ. ನಮ್ಮ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದ್ರೆ ಇಲ್ಲಿಯ ಸಾಹಿತ್ಯ ಸಸಿ ಕುಡಿ ಒಡೆದದ್ದು ಪತ್ರಕರ್ತರಾಗಿದ್ದಂಥ ವಿ ಮಹಾದೇವಪ್ಪ ಅವರ ಮೂಲಕ. ಅವರು ತಮ್ಮದೇ ಆದ ಕೊಡುಗೆಯನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಪ್ರಜಾವಾಣಿಯಲ್ಲಿ ವಿಶ್ವ ಕಲ್ಯಾಣ ಪತ್ರಿಕೆಯನ್ನ ಆರಂಭ ಮಾಡೋದ್ರ ಮೂಲಕ ಈ ಭಾಗದಲ್ಲಿ ತಮ್ಮ ಹೆಜ್ಜೆಯ ಗುರುತನ್ನ ಮೂಡಿಸಿದ್ದಾರೆ.